ಹೊಸ ವರ್ಷದ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳು ಏನೇನಿದೆ ಅದೆಲ್ಲವನ್ನು ಈಡೇರಿಸುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ನಿಮಗೆ ಕರುಣಿಸಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿನ ಕೋರ್ಕೊತೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವೀಗಾಗಲೇ ಲ್ಯಾಪ್ಟಾಪ್ ಕೊಟ್ಟು ಒಂದು ತಿಂಗಳ ಮೇಲಾಗಿತ್ತು. ಅವತ್ತು ನಮ್ಮ ಕುಲಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಅವತ್ತು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹೆಚ್ಚು ಕಡಿಮೆ 350 ಜನ ವಿದ್ಯಾರ್ಥಿನಿಯರಿಗೆ ಅವತ್ತು ನಾವು ಲ್ಯಾಪ್ಟಾಪ್ನ ವಿತರಣೆ ಮಾಡಿದ್ವಿ. ಕೃಷಿ ಸಚಿವರನ್ನು ಅವತ್ತು ಇದ್ದರು ವೇದಿಕೆಯಲ್ಲಿ, ಮತ್ತು ನನ್ನ ಶಾಸಕ ಮಿತ್ರರುಗಳಿದ್ದರು, ತನ್ವೀರ್ ಸೇಠ್ ಸಾಹೇಬರು ಎಲ್ಲರೂ ಇದ್ದರು. ಅದಾದ ನಂತರ ಮತ್ತೆ ಇನ್ನೊಂದು 52 ಜನ ವಿದ್ಯಾರ್ಥಿಗಳು, ತುಂಬ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದ್ದಂಥ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಕೋರ್ಕೊಂಡಾಗ ನಾವು ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತು ಅವರ 52 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ಅದನ್ನು ಎಲ್ರಿಗೂ ಕೊಟ್ಟಿದ್ದೀವಿ ನಾವು. ಹಾಗಾಗಿ ಇವತ್ತೂ ಒಂದು 52 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ವಿತರಣೆ ಮಾಡಿದ್ದೀವಿ. ಅದ್ರ ಮುಂದುವರೆದ ಭಾಗ ಅದು, ಹೊಸದಾಗಿ ಏನು ಕೊಡ್ತಾ ಇಲ್ಲ, ಅದ್ರ ಮುಂದುವರೆದ ಭಾಗ. ಮತ್ತು ಪ್ರತಿ ವರ್ಷ ಇದೇ ರೀತಿ ಮುಂದಿನ ವರ್ಷವೂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಹೊಸ ಯೋಜನೆ ಅಂದರೆ ಗ್ರೇಟರ್ ಮೈಸೂರು ಆಯ್ತೈತೆ. ಗ್ರೇಟರ್ ಮೈಸೂರು ಆದ ನಂತರ ಮೈಸೂರು ಇನ್ನೂ ದೊಡ್ಡದಾಗುತ್ತೆ. ಮತ್ತು ಏನು ಇವತ್ತು ಟ್ರಾಫಿಕ್ಕು ಸಂಚಾರ ತುಂಬ ಇಕ್ಕಟ್ಟಾಗಿ ಇರುವಂಥದ್ದನ್ನು ನಾವು ನೋಡ್ತಾಯಿದ್ದೀವಿ ಮೈಸೂರು ನಗರದಲ್ಲಿ. ಹಾಗಾಗಿ ಈಗಾಗಲೇ ಎಲ್ಲ ಕಡೆಯೂ ಸಿಗ್ನಲ್ ಲೈಟ್ಸ್ಗಳನ್ನ ಅಳವಡಿಸುವಂಥದ್ದು ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಈ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಗ್ರೇಟರ್ ಮೈಸೂರು ಆಗ್ತಾ ಇರೋದ್ರಿಂದ ಮೈಸೂರು ಇನ್ನೂ ವಿಶಾಲವಾಗಿ ಬೆಳೀತೈತೆ. ಎಲ್ಲ ಥರದ್ದು ಯೋಜನೆಗಳನ್ನೂ ಈಗ ಆಲ್ರೆಡಿ ನಾವು ಮೈಸೂರು ನಗರಕ್ಕೆ ಏನೇನು ಅವಶ್ಯಕತೆ ಐತೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 60% ಸಿದ್ದರಾಮಯ್ಯ ಸಾಹೇಬರು ಅಧಿಕಾರಾವಧಿಯಲ್ಲಿದ್ದಾಗ 13ರಿಂದ 18ರಲ್ಲಿ ಮತ್ತು ಈಗ ಮುಖ್ಯಮಂತ್ರಿ ಆದ ನಂತರ ಉಪಮುಖ್ಯಮಂತ್ರಿಗಳು ಮತ್ತು ಅವರಿಬ್ಬರನ್ನು ಸೇರಿ ಎಲ್ಲವನ್ನು ಫುಲ್ಫಿಲ್ ಮಾಡೋರು ಅಂತ ಹೇಳೋದು ತಪ್ಪಾಗಲಾರ್ದು. ಇನ್ನೇನೇನು ಅವಶ್ಯಕತೆ ಐತೆ ಮೈಸೂರು ನಗರಕ್ಕೆ ಅದನ್ನೆಲ್ಲವನ್ನೂ ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಯುವಕರು ಮತ್ತು ಯುವತಿಯರಿಗೆ ವಿಶೇಷವಾಗಿ ಮೈಸೂರಿನ ಜನತೆಗಳಿಗೆ ನಾನು ಹೇಳುವಂಥದ್ದೇನು ಅಂದರೆ, ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿ ಜಾಗರೂಕತೆ ಇರಲಿ. ವಿಶೇಷವಾಗಿ ಮನೆಯಿಂದ ಜಾಸ್ತಿ ದೂರ ಹೋಗಿ ಸಂಭ್ರಮವನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬದವ್ರ ಜೊತೆಲೇ ಸೇರಿ ಈ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಉತ್ತಮವಾದಂಥ ಹೊಸ ವರ್ಷ ಉತ್ತಮವಾದಂಥ ಜೀವನವನ್ನು ಕಲ್ಪಿಸೋದಕ್ಕೆ ಎಲ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ